ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಭಾರ್ಗವ ವೈಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಹಿಂದೂಗಳು. ನಮ್ಮ ಹಬ್ಬಗಳು ತತ್ವ ಸಿದ್ಧಾಂತದ ಜೊತೆಗೆ ವೈಜ್ಞಾನಿಕ ಕಾರಣಗಳು ಒಳಗೊಂಡಿರುತ್ತವೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಆದಿ ಅಂತ್ಯವನ್ನು ನಿಗೂಢವಾಗಿ ತನ್ನೊಳಗೆ ಬೆಸೆದುಕೊಂಡಿರುವ ನೇಕಾರ ಕಪಾಲೀಶ್ವರ, ಜಡಕಂಠೇಶ್ವರ, ಅಘೋರೇಶ್ವರ, ಇಂದ್ರೇಶ್ವರ, ಅಮೃತೇಶ್ವರ, ರುದ್ರೇಶ್ವರ, ನೀಲಕಂಠೇಶ್ವರ ಅಂತ ನಾನಾ ಹೆಸರುಗಳಿಂದ ಪೂಜಿಸುವ ಮಹಾಶಿವನ ಅನುಗ್ರಹ ಪಡೆಯುವ ಈ ಸುದಿನವೇ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿಯ ಬಗ್ಗೆ ಹಲವಾರು ಕಥೆಗಳು ಪ್ರಚಲಿತದಲ್ಲಿ ಇದೆ. ಶಿವಪುರಾಣದ ಪ್ರಕಾರ ಅದು ಸಮುದ್ರ ಮಂಥನದ ಕಾಲ. ಸಾತ್ವಿಕ ಶಕ್ತಿಗಳನ್ನು ಮೀರಿ ಅಸುರಿ ಶಕ್ತಿಗಳು ಪ್ರಬಲ ಆಗುತ್ತಿದೆ ಅನ್ನೋ ಕಾರಣಕ್ಕೆ ದೈವಿ ಶಕ್ತಿಗಳಿಗೆ ಅಮರತ್ವ ಪ್ರಸಾದಿಸುವ ಸಲುವಾಗಿ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರ ಮಂಥನದ ಕಾರ್ಯ ಆರಂಭವಾಯಿತು. ಸಮುದ್ರ ಮಂಥನ ಬೃಹತ್ ಕಾರ್ಯ. ಅದು ಲೋಕ ಕಲ್ಯಾಣದ ಕೆಲಸ. ಹೀಗಾಗಿ ಒಳ್ಳೆಯ ಕೆಲಸಕ್ಕೆ ದೇವತೆಗಳ ಜೊತೆಗೆ ರಾಕ್ಷಸರನ್ನು ಕೂಡ ಅದರಲ್ಲಿ ತೊಡಗಿಸಿಕೊಳ್ಳಲಾಯಿತು. ಆ ಮಹಾ ಕಾರ್ಯಕ್ಕೆ ಶೇಷನಾಗ ಹಗ್ಗ ಆದ. ಮಂದಾರ ಪರ್ವತ ಕಡುಗೋಲಿನಂತೆ ಬಳಕೆಯಾಯಿತು. ಸಾಕ್ಷಾತ್ ವಿಷ್ಣು ಕೂರ್ಮ ಅವತಾರವನ್ನು ಎತ್ತಿ ಆ ಮಂದಾರ ಪರ್ವತಕ್ಕೆ ತನ್ನ ಬೆನ್ನನ್ನು ಆಧಾರವಾಗಿ ಕೊಟ್ಟ. ಸಮುದ್ರ ಮಂಥನದ ಕಾರ್ಯ ಆರಂಭವಾಯಿತು. ಹೀಗೆ ಸಮುದ್ರವನ್ನು ಕಡಿಯುತ್ತಾ ಇರುವಾಗ ಅದರಲ್ಲಿ ಕಾಮಧೇನು ಬಂತು, ಕಲ್ಪವೃಕ್ಷ ಬಂತು, ಧನ್ವಂತರಿ ಬಂತು, ಸರ್ವ ಸಂಪತ್ತಿನ ಅಧಿನಾಯಕಿ ಮಹಾಲಕ್ಷ್ಮಿ ಆ ಸಮುದ್ರದಿಂದ ಎದ್ದು ಬಂದ್ಲು. ಹೀಗೆ ಒಳ್ಳೆಯದೆಲ್ಲ ಬರುತ್ತಿರುವಾಗ ಅದರಲ್ಲಿ ಕೆಟ್ಟದ್ದು, ವಿನಾಶಕಾರಕವಾದದ್ದು ಬರಲೇಬೇಕು ಅಲ್ವಾ? ಆ ಸಮುದ್ರದಿಂದ ಆಲಾಹಲದ ಕಾರ್ಕೋಟಕ ವಿಷ ಉದ್ಭವವಾಯಿತು. ಇದು 3 ಲೋಕವನ್ನು ದಹಿಸಬಹುದು ಅಂತ ಆತಂಕ ಶುರುವಾಯಿತು. ಆ ಹಾಲಾಹಲವನ್ನು ನಿಯಂತ್ರಿಸುವುದು ಯಾರು? ದೇವಾನುದೇವತೆಗಳಿಗೆ, ರಾಕ್ಷಸರಿಗೆ ಆ ಕ್ಷಣದಲ್ಲಿ ನೆನಪಾಗಿದ್ದು ಮಹಾದೇವ ಪರಮೇಶ್ವರ. ತಕ್ಷಣ ಅವನ ಮೊರೆ ಹೋದ ದೇವಗಣಗಳು, ರಾಕ್ಷಸ ಗಣಗಳು ಜಗತ್ತನ್ನು ಕಾಪಾಡು ಅಂತ ಪ್ರಾರ್ಥಿಸಿದರು. ಆಗ ಪರಮೇಶ್ವರ ಆ ಹಾಲಾಹಲ ತನಗೇನು ಮಾಡಬಹುದು, ತನಗೆ ಆ ವಿಷವನ್ನು ನಿಯಂತ್ರಿಸುವ ಶಕ್ತಿ ಇದೆಯೋ ಇಲ್ಲವೋ ಏನೂ ಯೋಚಿಸದೆ ಆಪದ್ ಬಾಂಧವ ಅನಾಥ ರಕ್ಷಕ ಕೇಳಿದ್ದನ್ನು ಆ ಕ್ಷಣವೇ ಈಡೇರಿಸುವ ಪರಮೇಶ್ವರ ಆ ಹಾಲಾಹಲದ ಕಾರ್ಕೋಟಕ ವಿಷವನ್ನು ತನ್ನ ಕಪಾಲ ಪಾತ್ರೆಯಲ್ಲಿ ತೆಗೆದುಕೊಂಡು ಘಟನೆ ಕುಡಿದು ಬಿಟ್ಟ. ದೇವಗಣಗಳು, ರಾಕ್ಷಸ ಗಣಗಳು ಮುಂದೇನಾಗುತ್ತೆ ಅಂತ ನೋಡುತ್ತಾ ನಿಂತು ಬಿಟ್ರು. ಕಾಲ ಸ್ತಂಭಿಸಿದ ಅನುಭವ. ಅಷ್ಟರಲ್ಲಿ ಬೋಳಾ ಶಂಕರ ಏನೋ ಅನಾಹುತ ಮಾಡಿಕೊಳ್ಳುತ್ತಾನೆ ಅಂತ ಆತಂಕಕ್ಕೆ ಬಿದ್ದ ತಾಯಿ ಮಹಾದೇವಿ ಶಂಕರನ ಕತ್ತನ್ನು ತಕ್ಷಣ ಹಿಡಿದು ಬಿಟ್ಟಳು. ಕಾರ್ಕೋಟಕ ವಿಷ ಶಿವನ ಗಂಟಲಲ್ಲಿ ನಿಂತು ನೀಲಕಂಠನಾದ. ಇನ್ನು ಸಮುದ್ರ ಮಂಥನದ ಕಾರ್ಯ ಮುಂದುವರಿಯುತ್ತದೆ. ಕೊನೆಗೆ ಅಮೃತ ಸೃಷ್ಟಿಯಾಗುತ್ತದೆ. ರಾಕ್ಷಸರು ಅಮೃತವನ್ನು ಅಪಹರಿಸುತ್ತಾರೆ. ರಾಕ್ಷಸರಿಗೆ ಅಮೃತ ಸಿಗಬಾರದು ಅಂತ ಮಹಾವಿಷ್ಣು ಮೋಹಿನಿ ರೂಪವನ್ನು ತಾಳಿ ತಾನೇ ಅಮೃತವನ್ನು ರಾಕ್ಷಸರಿಗೆ, ದೇವತೆಗಳಿಗೆ ಹಂಚುವುದಾಗಿ ಹೇಳಿ ರಾಕ್ಷಸರನ್ನು ಒಂದು ಸಾಲಿನಲ್ಲಿ ಕೂರುವಂತೆಯೂ ದೇವತೆಗಳನ್ನು ಇನ್ನೊಂದು ಸಾಲಿನಲ್ಲಿ ಕೂರುವಂತೆಯೂ ಮಾಡಿ ರಾಕ್ಷಸರಿಗೆ ನೀರು, ದೇವತೆಗಳಿಗೆ ಅಮೃತವನ್ನು ಹಂಚುತ್ತಿರುವಾಗ ಆ ರಾಕ್ಷಸರಲ್ಲಿ ಇಬ್ಬರು ಮೋಹಿನಿಗೆ ತಿಳಿಯದಂತೆ ದೇವತೆಯ ಸಾಲಿನಲ್ಲಿ ಕುಳಿತು ಅಮೃತವನ್ನು ಸ್ವೀಕರಿಸಿಬಿಡುತ್ತಾರೆ. ತಕ್ಷಣ ಎಚ್ಚೆತ್ತುಕೊಂಡ ಮಹಾವಿಷ್ಣು ಆ ರಾಕ್ಷಸರ ಕತ್ತನ್ನು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸುತ್ತಾನೆ. ಆ ರಾಕ್ಷಸರೇ ರಾಹು, ಕೇತು. ಮಹಾಶಿವನು ಕಾರ್ಕೋಟಕ ವಿಷವನ್ನು ಕುಡಿದು ಅಮೃತ ಮಂಥನಕ್ಕೆ ಶ್ರೀಕಾರ ನೀಡಿದ ಪರ್ವ ದಿನವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ.
ಶಿವನ ಮಗನಾದ ದಕ್ಷ ರಾಜನ ಮಗಳು ಸತಿ ಪರಶಿವನನ್ನು ತನ್ನ ತಂದೆಯ ತಿರಸ್ಕಾರದ ಬಳಿಕವೂ ಮದುವೆಯಾಗುತ್ತಾಳೆ. ತಂದೆ ದಕ್ಷ ಮಹಾರಾಜನಿಗೆ ಶಿವನನ್ನು ಅಳಿಯನನ್ನಾಗಿ ಸ್ವೀಕರಿಸುವುದು ಇಷ್ಟವಿರಲಿಲ್ಲ. ಆತ ಸ್ಮಶಾನವಾಸಿ, ನಾಗಾಭರಣವನ್ನು ಗಜಚರ್ಮಾಂಬರವನ್ನು ಧರಿಸಿದವನು, ಮೈತುಂಬ ವಿಭೂತಿಯನ್ನು ಬಳೆದುಕೊಂಡವನು, ಕಪಾಲವನ್ನು ಹಿಡಿದುಕೊಂಡು ಭಿಕ್ಷೆಯನ್ನು ಬೇಡುವವನು. ಹೀಗಾಗಿ ಶಿವನನ್ನು ತನ್ನ ಅಳಿಯ ಎಂದು ರಾಜ ದಕ್ಷ ಒಪ್ಪುತ್ತಿರಲಿಲ್ಲ. ಒಂದು ದಿನ ದಕ್ಷ ಮಹಾರಾಜನು ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗವನ್ನು ಮಾಡುತ್ತಾನೆ. ಆ ಯಾಗಕ್ಕೆ ಎಲ್ಲ ದೇವಾನು ದೇವತೆಗಳಿಗೆ ಆಹ್ವಾನ ನೀಡುತ್ತಾನೆ. ಆದರೆ ಶಿವನಿಗೂ ತನ್ನ ಮಗಳಾದ ಸತಿಗೂ ಆಹ್ವಾನ ನೀಡುವುದಿಲ್ಲ. ನಾರದ ಮುನಿಗಳಿಂದ ವಿಷಯವನ್ನು ತಿಳಿದ ಸತಿ ಯಾಗಕ್ಕೆ ಹೋಗಲು ಇಷ್ಟಪಡುತ್ತಾಳೆ. ಶಿವ ಆಹ್ವಾನ ನೀಡದೆ ಇರುವ ಸಮಾರಂಭಕ್ಕೆ ಹೋಗುವುದು ಉಚಿತವಲ್ಲ ಅಂತ ತಿಳಿಸಿದರೂ ತವರು ಮನೆಗೆ ಆಹ್ವಾನ ಯಾಕೆ, ನಾನೇನು ನೆಂಟಳೆ ಅಪರಿಚಿತಳೆ ಎಂದು ತವರು ಮನೆಗೆ ಹೋಗುತ್ತಾಳೆ. ಆಗ ಅಲ್ಲಿ ಏನಾಗುತ್ತೆ? ತುಂಬು ಹೃದಯದಿಂದ ಹೋದ ಸತಿಯ ಮನಸ್ಸು ಒಡೆಯಲು ಕಾರಣವೇನು? ಶಿವ ಪ್ರಳಯ ಕಾಲರುದ್ರನಂತೆ ತಾಂಡವ ಆಡಲು ಕಾರಣ ಏನು? ಮಹಾವಿಷ್ಣು ಶಿವನ ಕೋಪವನ್ನು ಹೇಗೆ ಶಾಂತರೂಪವಾಗುವಂತೆ ಮಾಡಿದ? ತನ್ನ ಆಣತಿ ಇಲ್ಲದೆ ಶಿವನನ್ನು ಮದುವೆಯಾದ ಅಂತ ಮಗಳಾದ ಸತಿಗೆ ದಕ್ಷ ಮಹಾರಾಜನು ಯಜ್ಞ ಕಾರ್ಯಕ್ಕೆ ಆಹ್ವಾನ ನೀಡಲಿಲ್ಲ. ಆಹ್ವಾನ ನೀಡದೆ ಬಂದ ಮಗಳಿಗೆ ತಾಯಿ ಪ್ರಸೂತಿ ಮಾತ್ರ ಬರಮಾಡಿಕೊಂಡ್ರು. ತಂದೆ ದಕ್ಷ ಮಹಾರಾಜ ನಿರ್ಗಳವಾಗಿ ನಿಂದಿಸಿ ಅವಮಾನಿಸಿ ಶಿವನನ್ನು ಬೈಯುತ್ತಾನೆ. ಪತಿಯ ನಿಂದನೆಯನ್ನು ಸಹಿಸದ ಸತಿ ಯಜ್ಞದಲ್ಲಿ ಬಿದ್ದು ಬಿಡುತ್ತಾಳೆ. ಆ ವಿಷಯವನ್ನು ತಿಳಿದ ಶಿವ ಅಲ್ಲಿಗೆ ಬಂದು ಸತಿಯ ದೇಹವನ್ನು ಅಗ್ನಿಯಿಂದ ತೆಗೆದುಕೊಂಡು ಪ್ರಳಯ ಕಾಲ ರುದ್ರನಂತೆ ತಾಂಡವ ಆಡುತ್ತಿರಲು 3 ಲೋಕಗಳು ಕಂಪಿಸಿತು. ಇನ್ನು ಸೃಷ್ಟಿ ವಿನಾಶ ಆಗಬಹುದು ಅಂತ ದೇವಾನು ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋದರು. ಶಿವನನ್ನು ಕಂಡ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾನೆ. ಆ ತುಂಡು ತುಂಡಾದ ದೇಹವು ಭಾರತದ ಬೇರೆ ಬೇರೆ ಪ್ರದೇಶದಲ್ಲಿ ಬಿದ್ದು ಶಕ್ತಿಪೀಠವಾಗುತ್ತದೆ. ಇನ್ನು ಈ ಸಂದರ್ಭವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಬೇಕು ಅಂತ ತಾರಕಾಸುರ ಶಿವ ಸತಿ ಅಂಶದಿಂದ ಹುಟ್ಟುವ ಮಗನಿಂದ ತನ್ನ ಮರಣವು ಸಂಭವಿಸಬೇಕು ಅಂತ ಬ್ರಹ್ಮನಿಂದ ವರ ಪಡೆದು ಅಟ್ಟಹಾಸದಿಂದ ಮೆರೆಯುತ್ತಿದ್ದ ತಾರಕಾಸುರ. ಇತ್ತ ಶಿವ ತನ್ನ ಸತಿಯನ್ನು ಕಳೆದುಕೊಂಡು ಲೋಕ ಪಾಲನೆಯ ಕೆಲಸವನ್ನು ಮರೆತು ಧ್ಯಾನಮಗ್ನನಾಗಿ ಮುಳುಗಿಬಿಟ್ಟ. ಸೃಷ್ಟಿ ಸ್ಥಿತಿ ಲಯಗಳ ಕರ್ತವ್ಯ ಏನಾಗಬೇಕು? ಸತಿ ಪರ್ವತ ರಾಜನ ಮೀನಾ ರಾಣಿಯ ಮಗಳಾಗಿ ಪಾರ್ವತಿಯಾಗಿ ಹುಟ್ಟುತ್ತಾಳೆ. ನಾರದ ಮುನಿಗಳಿಂದ ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿದ ಪಾರ್ವತಿ ಶಿವನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಘೋರ ತಪಸ್ಸನ್ನು ಮಾಡುತ್ತಾಳೆ. ಇತ್ತ ಧ್ಯಾನದಲ್ಲಿ ಮುಳುಗಿರುವ ಶಿವನ ಧ್ಯಾನ ಭಂಗ ಮಾಡಲು ಪಾರ್ವತಿಯನ್ನು ನೋಡುವ ಬಯಕೆಯನ್ನು ಪ್ರೇರೇಪಿಸಲು ದೇವಾನು ದೇವತೆಗಳು ರತಿ ಮನ್ಮಥರ ಮೊರೆ ಹೋದರು. ರತಿ ಮನ್ಮಥರು ಶಿವನ ಧ್ಯಾನ ಭಂಗ ಮಾಡಲು ಪ್ರಯತ್ನಿಸುತ್ತಿರುವಾಗ ಶಿವ ತನ್ನ 3ನೇ ಕಣ್ಣು ತೆರೆದು ನೋಡಲು ಆ ದೃಷ್ಟಿ ಮನ್ಮಥನ ಮೇಲೆ ಬೀಳಲು ಮನ್ಮಥ ಸುಟ್ಟು ಭಸ್ಮವಾಗುತ್ತಾನೆ. ಶಿವನು ಶಾಂತನಾಗಿ ತನ್ನ ಧ್ಯಾನದಿಂದ ಎದ್ದ ನಂತರ ರತಿ ತಾನು ಮನ್ಮಥ ಯಾಕೆ ಈ ಕಾರ್ಯ ಮಾಡಿದ್ದು ಎಂದು ವಿವರಿಸಲು ರತಿಯ ಕಣ್ಣಿಗೆ ಮಾತ್ರ ಮನ್ಮಥ ಕಾಣುವುದಾಗಿ ವರ ಕೊಟ್ಟ ಪರಶಿವ. ಇನ್ನು ಶಿವನಿಗಾಗಿ ತಪಸ್ಸನ್ನು ಮಾಡುತ್ತಿದ್ದ ಪಾರ್ವತಿಯನ್ನು ಕಂಡ ಬ್ರಹ್ಮ ಈ ರೀತಿ ಹೂವು ಹಣ್ಣುಗಳನ್ನು ತಿನ್ನುತ್ತಾ ಇಂಥ ಘೋರ ತಪಸ್ಸನ್ನು ಮಾಡುವವರನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಸಾಕ್ಷಾತ್ ಮಹಾಶಿವನೇ ಈ ರೀತಿ ತಪಸ್ಸನ್ನು ಮಾಡಿಲ್ಲ ಅಂದ ಬ್ರಹ್ಮದೇವ. ಬ್ರಾಹ್ಮಣನ ರೂಪದಲ್ಲಿ ಮಹಾಶಿವ ಪಾರ್ವತಿಯನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡಿದ. ಶಿವನ ಬಗ್ಗೆ ಅಂದರೆ ತನ್ನ ಬಗ್ಗೆ ತಾನೇ ಪಾರ್ವತಿಯ ಮುಂದೆ ನಿಂದಿಸಿಕೊಂಡ. ಪಾರ್ವತಿಯ ಮನಸ್ಸನ್ನು ತಿಳಿದ ನಂತರ ಪಾರ್ವತಿಗೆ ತನ್ನ ನಿಜ ಸ್ವರೂಪ ತೋರಿಸಿ ಮದುವೆಗೆ ಅಂಗೀಕರಿಸಿದ ಪರಶಿವ. ಆ ಸಮಯದಲ್ಲಿ ಶಿವ ಪಾರ್ವತಿಗೆ ಒಂದು ಆಶೀರ್ವಾದವನ್ನು ಮಾಡುತ್ತಾರೆ, ಬ್ರಹ್ಮಚಾರಿಣಿ ಅಂತ. ಅದೇ ರೂಪವನ್ನು ನಾವು ದಸರಾದಲ್ಲಿ 2ನೇ ದಿನ ದೇವಿಗೆ ಅಲಂಕಾರ ಮಾಡುವ ರೂಪ.
ಇನ್ನು ಮದುವೆಯ ಸಮಯದಲ್ಲಿ ಶಿವನ ರೂಪವನ್ನು ನೋಡಿ ತನ್ನ ತಾಯಿ, ನೆಂಟರು, ದೇವಾನುದೇವತೆಗಳು ಭಯಭ್ರಾಂತಿಯಾಗಬಾರದು ಅಂತ ಪಾರ್ವತಿ ಚಂದ್ರಘಂಟ ರೂಪವನ್ನು ಧರಿಸಿ ಅಭಯವನ್ನು ಪ್ರಸಾದಿಸುತ್ತಾರೆ. ತಾಯಿ ಚಂದ್ರಘಂಟ ರೂಪವನ್ನು ನಾವು ದಸರಾದಲ್ಲಿ 3ನೇ ದಿನ ನೋಡಬಹುದು. ಶಿವ ಪಾರ್ವತಿಯರ ಮದುವೆಗೆ ಎಲ್ಲ ದೇವಾನುದೇವತೆಗಳು, ಋಷಿ ಮುನಿಗಳು, ಸಕಲ ಜೀವರಾಶಿಗಳು ಸಾಕ್ಷಿಯಾದರು. ಎಲ್ಲರೂ ಕೈಲಾಸ ಪರ್ವತದತ್ತ ಹೋಗಲು ಹರ್ಷಿಸಿದರೆ ಅದರಿಂದ ಭೂಮಿಯಲ್ಲಿ ಸಮತೋಲನ ತಪ್ಪಬಹುದು ಅಂದುಕೊಂಡ ಪರಶಿವ ಅಗಸ್ತ್ಯ ಮಹರ್ಷಿಗಳನ್ನು ದಕ್ಷಿಣ ಭಾರತಕ್ಕೆ ಹೋಗುವಂತೆ ಶಿವ ಹೇಳುತ್ತಾರೆ. ಶಿವನ ಆಣತಿಯನ್ನು ಮಾಡುತ್ತಿದ್ದೇನೆ ಅಂತ ಅಗಸ್ತ್ಯರಿಗೆ ಒಂದು ಕಡೆ ಖುಷಿಯಾದರೂ ಇನ್ನೊಂದು ಕಡೆ ಶಿವ ಪಾರ್ವತಿಯರ ವಿವಾಹಕ್ಕೆ ಸಾಕ್ಷಿಯಾಗಲಿಲ್ಲ ಅಂತ ದುಃಖಿತರಾದರು ಅಗಸ್ತ್ಯರು. ಆಗ ಶಿವ ಮಹರ್ಷಿಗೆ ಒಂದು ವರವನ್ನು ನೀಡುತ್ತಾರೆ. ನೀನು ನೆನೆದ ಕೂಡಲೇ ನಾವಿಬ್ಬರು, ಅಂದರೆ ಶಿವ ಪಾರ್ವತಿಯರಿಬ್ಬರು ಪ್ರತ್ಯಕ್ಷರಾಗುತ್ತೇವೆ ಅಂತ. ಶಿವ ಪಾರ್ವತಿಯರ ವಿವಾಹದ ದಿನವೇ ಈ ಮಹಾಶಿವರಾತ್ರಿ. ಇನ್ನು ಭಗೀರಥನ ಕತೆ. ತನ್ನ ಪಿತೃಗಳಿಗೆ ಮೋಕ್ಷ ಕಾಣಿಸುವುದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ಕರತರಲು ಘೋರ ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿಗೆ ಗಂಗೆಯೇನೋ ಮೆಚ್ಚಿ ಭೂಮಿಗೆ ಬರುತ್ತೇನೆ ಅಂದಳು. ಆದರೆ ಆಕೆಯ ರಭಸವನ್ನು ಭೂಮಿ ಹೇಗೆ ತಾನೇ ತಡೆಯಬಲ್ಲದು? ಭಗೀರಥ ಗಂಗೆಯ ಸಲಹೆಯ ಮೇರೆಗೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಪರಮೇಶ್ವರನನ್ನು ಮೆಚ್ಚಿಸಿದ. ಹಿಮಾಲಯದ ಗೋಮುಖದಲ್ಲಿ ನಿಂತು ಗಂಗೆಯನ್ನು ತನ್ನ ತಲೆಯ ಮೇಲೆ ಬೀಳುವಂತೆ ಮಾಡಿಕೊಂಡು ರಭಸವನ್ನು ತಡೆದು ಭೂಮಿಯ ಮೇಲೆ ನಿಧಾನವಾಗಿ ಜಾರುವಂತೆ ಮಾಡಿ ಗಂಗಾಧರನಾದ ಆ ಪರಮೇಶ್ವರ ಶಿವನ ಜಡೆಯ ಮೇಲೆ ಬಿದ್ದು ಭೂಮಿಗೆ ಜಾರಿದ ದಿನ ಶಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನ. ಗಂಗೆಯನ್ನು ಭೂಮಿಗೆ ಇಳಿಯಲು ನೆರವು ಮಾಡಿಕೊಟ್ಟ ಶಿವನನ್ನು ಶಿವ ಧ್ಯಾನದ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುವ ದಿನವೇ ಈ ಮಹಾ ಶಿವರಾತ್ರಿ. ಈ ಎಲ್ಲ ಕಥೆಗಳು ಶಿವಪುರಾಣದಲ್ಲಿ ಇರುವ ಕಥೆಗಳು. ಲಿಂಗ ಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು, ಯಾರು ದೊಡ್ಡವರು ಅಂತ ಚರ್ಚೆ ನಡೆಯುತ್ತದೆ. ಈ ಚರ್ಚೆ ವಾಗ್ವಾದಕ್ಕೆ ತಿರುಗಿ ಕಲಹಕ್ಕೆ ದಾರಿ ಮಾಡಿಕೊಡುತ್ತದೆ. ಆಗ ಅವರ ಮಧ್ಯೆ ಶಿವ ಪ್ರತ್ಯಕ್ಷನಾಗಿ ಇವರ ಕಲಹವನ್ನು ದೂರ ಮಾಡಲು ಲಿಂಗ ರೂಪವಾಗಿ ನಿಂತು ನಿಮ್ಮಲ್ಲಿ ಯಾರು ಇದರ ಮೂಲ ತಿಳಿದುಕೊಂಡು ಬರುತ್ತಾರೋ ಅವರೇ ಶ್ರೇಷ್ಠರು, ಅವರೇ ದೊಡ್ಡವರು ಅಂತ ನುಡಿದರು. ಲಿಂಗದ ಮೂಲವನ್ನು ಹುಡುಕಲು ಬ್ರಹ್ಮ ತನ್ನ ಹಂಸ ವಾಹನವನ್ನು ಏರಿ ಲಿಂಗದ ಶಿರ ಭಾಗದ ತುತ್ತ ತುದಿಯ ಮೂಲವನ್ನು ಹುಡುಕಲು ಹೋದರೆ ವಿಷ್ಣು ದೇವರು ವರಹ ಅವತಾರವನ್ನು ತಾಳಿ ಲಿಂಗದ ಕೆಳಗಿನ ಭಾಗದ ಮೂಲವನ್ನು ಹುಡುಕಲು ಹೋಗುತ್ತಾರೆ. ಹೀಗೆ ಸಹಸ್ರಾರು ವರ್ಷಗಳು ಸಂಚರಿಸಿದರೂ ಯಾರೂ ಲಿಂಗದ ಮೂಲವನ್ನು ತಿಳಿದುಕೊಳ್ಳಲು ಆಗಲಿಲ್ಲ. ವಿಷ್ಣು ತನ್ನಿಂದ ಇದು ಸಾಧ್ಯವಿಲ್ಲ ಅಂತ ತಿಳಿದು ಹಿಂದಕ್ಕೆ ಬಂದು ಬಿಡುತ್ತಾರೆ. ಇತ್ತ ಬ್ರಹ್ಮನಿಗೂ ಕೂಡ ಲಿಂಗದ ಮೂಲವನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ತನ್ನ ಸೋಲನ್ನು ಒಪ್ಪಿಕೊಳ್ಳಲು ಇಷ್ಟಪಡದೆ ಯೋಚಿಸುತ್ತಿರುವಾಗ ತಾಳೆ ಹೂವು ಬೀಳುತ್ತಿರುವುದನ್ನು ಕಂಡ ಬ್ರಹ್ಮ, ನೀನು ಎಲ್ಲಿಂದ ಬೀಳುತ್ತಿದ್ದೀಯ ಎಂದು ಕೇಳಲು ಆ ತಾಳೆ ಹೂವು, ನಾನು ಈ ಲಿಂಗದ ತಲೆಯಿಂದ ಉರುಳಿ ಸಾವಿರಾರು ಯುಗಗಳಿಂದ ಕೆಳಗೆ ಹೋಗುತ್ತಿದ್ದೇನೆ. ಇನ್ನು ಈ ಲಿಂಗದ ಅಂತ್ಯ ಯಾವುದೋ
ಲಿಂಗ ಬೆಳೆಯುತ್ತಲೇ ಇದೆ ಅಂತ ನುಡಿಯಲು ಆಗ ಬ್ರಹ್ಮ ಆ ತಾಳೆ ಹೂವಿನ ಸಹಾಯವನ್ನು ಕೋರುತ್ತಾನೆ. ಅಂದರೆ ನೀನು ನನಗೆ ಒಂದು ಸುಳ್ಳು ಸಾಕ್ಷಿಯಾಗಬೇಕು. ನಾನು ಈ ಲಿಂಗದ ಮೂಲವನ್ನು ನೋಡಿದ್ದೇನೆ ಎಂದರೆ ನೀನು ಹೌದು ಅನ್ನಬೇಕು. ಬ್ರಹ್ಮನ ಮಾತಿಗೆ ಒಪ್ಪಿಕೊಂಡಿತು ಆ ತಾಳೆ ಹೂವು. ಬ್ರಹ್ಮ ವಿಷ್ಣು ಮತ್ತು ಶಿವನ ಮುಂದೆ ಹಾಗೆ ನುಡಿಯಲು ಕೋಪಗೊಂಡ ಶಿವ ಬ್ರಹ್ಮನ ಸುಳ್ಳು ನುಡಿದ ತಲೆಯನ್ನು ಕತ್ತರಿಸಿ ಇನ್ನು ಮುಂದೆ ಯಾರೂ ಬ್ರಹ್ಮನನ್ನು ಭೂಲೋಕದಲ್ಲಿ ಪೂಜಿಸಬಾರದು ಅಂತ ಶಾಪ ಕೊಟ್ಟ. ಇನ್ನು ಬ್ರಹ್ಮನಿಗೆ ಸುಳ್ಳು ಸಾಕ್ಷಿಯಾದ ಆ ತಾಳೆ ಹೂವಿನಿಂದ ಯಾರೂ ತನಗೆ ಪೂಜೆ ಮಾಡಬಾರದು ಅಂತ ನುಡಿದ. ಶಿವ ಜ್ಯೋತಿರ್ಲಿಂಗವಾಗಿ ದರ್ಶನ ನೀಡಿದ ದಿನ ಉತ್ತರಾಯಣದ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ವೈಜ್ಞಾನಿಕ ಹಿನ್ನೆಲೆ. ಈ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನದಂದು ಸೃಷ್ಟಿಯಲ್ಲಿ ಸಾಕಷ್ಟು ಒಳ್ಳೆಯ ಕಣಗಳು ಹುಟ್ಟುತ್ತವೆ. ಅದರ ಜೊತೆಯಲ್ಲಿ ಕೆಟ್ಟ ಕಣಗಳು ಹುಟ್ಟುತ್ತವೆ. ಕೆಟ್ಟ ಕಣಗಳನ್ನು ನಾಶ ಮಾಡಿಕೊಂಡು ಸೃಷ್ಟಿಯಲ್ಲಿ ಒಳ್ಳೆಯ ಕಣಗಳನ್ನು ವೃದ್ಧಿಸುವ ಸಂಕೇತವೇ ಈ ಮಹಾಶಿವರಾತ್ರಿ. ಋತುವಿನ ಬದಲಾವಣೆಯ ಕಾಲ, ವಾತಾವರಣದಲ್ಲಿ ಸೂರ್ಯನ ಶಾಖ ನಿಧಾನವಾಗಿ ಏರುವ ಕಾಲ, ಚಂದ್ರನ ಪ್ರಕಾಶತೆ ಕ್ಷೀಣಿಸುವ ಕಾಲ, ಪಂಚಭೂತಗಳಿಂದಲೇ ನಿರ್ಮಿತವಾದ ನಮ್ಮ ಶರೀರದಲ್ಲೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತದೆ. ಉಸಿರಾಟದ ತೊಂದರೆ, ಶೀತ, ಕೆಮ್ಮುಗಳಂತ ಸಮಸ್ಯೆಗಳು ಉಂಟಾಗಬಹುದು. ಶಿವಲಿಂಗವನ್ನು ವಿಶೇಷವಾದ ಕಲ್ಲುಗಳಿಂದ ಮಾಡಲಾಗುತ್ತದೆ. ದೇವಾಲಯಗಳು ವಾಸ್ತು ಪ್ರಕಾರ ನಿರ್ಮಿಸಲಾಗುತ್ತದೆ. ಶಿವರಾತ್ರಿಯ ದಿನ ಮೋಡವಿಲ್ಲದ ಶುಭ್ರವಾದ ಆಕಾಶ ಇದ್ದು ಚಂದ್ರ ನಕ್ಷತ್ರಗಳು ಸ್ಪಷ್ಟವಾಗಿ ಕಾಣುವುದರಿಂದ ಎಲ್ಲ ಜೀವಿಗಳಲ್ಲಿ ಪಂಚಭೂತಗಳು ಉಲ್ಬಣಗೊಳ್ಳುತ್ತದೆ. ಈ ಪಂಚಭೂತಗಳು ದೇಹದ ಮೇಲ್ಭಾಗದ ಕಡೆಗೆ ಪ್ರಯಾಣಿಸಲು ತಾಪುಗಾಲು ಹಾಕುತ್ತಿರುವಾಗ ನಾವು ಸಹಕರಿಸಬೇಕು. ಹೀಗೆ ಸಹಕರಿಸಲು ರಾತ್ರಿ ಜಾಗರಣೆ ಇರಬೇಕು. ಶಿವಲಿಂಗದ ಬಳಿ ನೇರವಾಗಿ ಕುಳಿತು ಜಾಗರಣೆ ಮಾಡುವುದರಿಂದ ಆ ಶಿವಲಿಂಗದ ಕಲ್ಲಿನ ಪಾಸಿಟಿವ್ ಎನರ್ಜಿ ದೇಹಕ್ಕೆ ತಲುಪುತ್ತದೆ. ಪಂಚಭೂತಗಳನ್ನು ನಿಗ್ರಹಿಸಲು ಸಹಾಯವಾಗುತ್ತದೆ. ರುದ್ರ ಮತ್ತು ಚಮಕಗಳನ್ನು ಉಚ್ಚರಿಸುವುದರಿಂದ ಉಸಿರಾಟಕ್ಕೆ ಹೆಚ್ಚಿನ ಶಕ್ತಿ ಬರುತ್ತದೆ. ಬಿಲ್ವ ಪತ್ರೆಯ ವಾಸನೆಯಿಂದ ಉಸಿರಾಟದ ತೊಂದರೆ ದೂರವಾಗುತ್ತದೆ. ಉಪವಾಸ ಇರುವುದರಿಂದ ದೇಹದಲ್ಲಿನ ಕಲ್ಮಶವನ್ನು ತೆಗೆಯಲು ಸಹಾಯವಾಗುತ್ತದೆ. ಮಹಾಶಿವರಾತ್ರಿಯ ಪೂಜಾ ವಿಧಾನ. ಶಿವರಾತ್ರಿಯ ಪೂಜೆ ಮಹಾಪರ್ವದ ಆರಾಧನೆಯ ಸಂಕೇತ. ಈ ಶಿವರಾತ್ರಿಯ ಪೂಜೆಯನ್ನು 3 ರೀತಿಯಾಗಿ ಮಾಡುತ್ತೇವೆ: ಶಿವಾರ್ಚನೆ, ಉಪವಾಸ, ಜಾಗರಣೆ. ಮಹಾಶಿವರಾತ್ರಿಯ ದಿನ ಬೆಳಗ್ಗೆ ಎದ್ದು ಅಭ್ಯಂಗನ ಸ್ನಾನ ಮಾಡಿ ಶಿವನಾಮ ಜಪವನ್ನು ಮಾಡಿಕೊಂಡು ದಿನವನ್ನು ಕಳೆಯಬೇಕು. ಶಿವನಾಮ ಜಪದ ಜೊತೆಗೆ ಉಪವಾಸದಲ್ಲಿ ನಿರತರಾಗಬೇಕು. ಬರೀ ಹೊಟ್ಟೆಯಲ್ಲಿ ಇರಬೇಕು. ವೃದ್ಧರು, ವಯಸ್ಕರು, ರೋಗಿಗಳು ಹಣ್ಣುಗಳನ್ನು, ಸುಲಭವಾಗಿ ಜೀರ್ಣವಾಗುವ ಬೇಯಿಸದ ಆಹಾರವನ್ನು ಸ್ವೀಕರಿಸಬಹುದು. ಯಾವುದೇ ಕಾರಣಕ್ಕೂ ಅನ್ನದ ಪದಾರ್ಥವನ್ನು ತೆಗೆದುಕೊಳ್ಳಬಾರದು. ಇನ್ನು ಸಂಜೆ 6 ಗಂಟೆಯಿಂದ ಮಾರನೇ ದಿನ 6 ಗಂಟೆಯವರೆಗೂ ಜಾಗರಣೆ ಇರಬೇಕು. ಉಪವಾಸ ಎಂದರೆ ಖಾಲಿ ಹೊಟ್ಟೆಯಲ್ಲಿ ಇರುವುದು ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಶಿವನಿಗೆ ಹತ್ತಿರ ಆಗಬೇಕು ಅಂತ, ಅಥವಾ ಶಿವನಾಮ ಆರಾಧನೆಯಲ್ಲಿ ಮಗ್ನರಾಗಬೇಕು ಅಂತ. ರಾತ್ರಿ ಮನೆಯಲ್ಲಿಯೇ ಜಾಗರಣೆ ಇದ್ದು ಸಣ್ಣ ಶಿವಲಿಂಗವನ್ನು ಇಟ್ಟು 4 ಯಾಮ ಅಭಿಷೇಕವನ್ನು ಮಾಡಬೇಕು. ಶಿವನಾಮ ಜಪವನ್ನು ಮಾಡುತ್ತಾ ಕಾಲವನ್ನು ಕಳೆಯಬೇಕು.
ಇಲ್ಲವೇ ಹತ್ತಿರ ಇರುವ ಶಿವಾಲಯಕ್ಕೆ ಹೋಗಿ 4 ಯಾಮ ಅಭಿಷೇಕವನ್ನು ನೋಡಬಹುದು. ಮೊದಲನೆಯ ಯಾಮ ಹಾಲಿನಿಂದಲೂ, 2ನೆಯ ಯಾಮ ಮೊಸರಿನಿಂದಲೂ, 3ನೆಯ ಯಾಮ ತುಪ್ಪದಿಂದಲೂ, 4ನೆಯ ಯಾಮ ಜೇನುತುಪ್ಪದಿಂದಲೂ ಅಭಿಷೇಕವನ್ನು ಮಾಡುತ್ತಾರೆ. ಹರಿಕತೆ, ಜಪ, ಶಿವನಾಮ, ಶಿವನ ಹಾಡುಗಳು ಉಪವಾಸಕ್ಕೆ ಸ್ಫೂರ್ತಿಯನ್ನು ನೀಡುತ್ತದೆ. ರುದ್ರ ಮತ್ತು ಚಮಕಗಳ ಶಬ್ದ ತರಂಗಗಳು ಪಾಸಿಟಿವ್ ಎನರ್ಜಿ ನೀಡುತ್ತದೆ. ಮಾರನೇ ದಿನ ಬೆಳಗ್ಗೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದ ನಂತರ ಸುಮಾರು ಮಧ್ಯಾಹ್ನದ ಸಮಯಕ್ಕೆ ಹೋಳಿಗೆಯ ಊಟದ ಜೊತೆಗೆ ಉಪವಾಸವನ್ನು ಮುರಿಯಬಹುದು. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ.